ಧರ್ಮಸ್ಥಳವನ್ನೇ ನಡುಗಿಸಿದ್ದವನು ಧರ್ಮಸ್ಥಳಕ್ಕೆ ಕಾಲಿಡಂಗಿಲ್ಲ. ಇನ್ಮೇಲೆ ಹೇಗಿರಬೇಕು ತಿಮರೋಡಿ, ಬಾಯಿಗೆ ಬೀಳುತ್ತಾ ಬೀಗ. ಕೇಸ್ಗಳು ಮೈ ಮೇಲೆ ಬಂದರೂ ಕೂಡ ಸುಮ್ಮನಾಗ್ತಾ ಇಲ್ಲ. ಮನಸೋ ಇಚ್ಛೆ ಕಪೋಲ ಕಲ್ಪಿತ ಕಥೆಗಳನ್ನ ಕಟ್ಟಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯುವಕರ ಮನಸ್ಸುಗಳನ್ನ ಹಾಳು ಮಾಡ್ತಾ ಇದ್ದೀರಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇದ್ದೀರಿ. ಹಾಗಾಗಿ ದಕ್ಷಿಣ ಕನ್ನಡಕ್ಕೆ ಇನ್ನು 1 ವರ್ಷ ನೀವು ಕಾಲಿಡಬಾರ್ದು. ನೀವು ರಾಯಚೂರಿನ ಮಾನ್ವಿಗೆ ಶಿಫ್ಟ್ ಆಗಬೇಕು. ಹೌದು, ಇಲ್ಲೇ ಬೆಳೆದಿರಬಹುದು, ಇಲ್ಲೇ ಮನೆ ಇರಬಹುದು, ಇಲ್ಲೇ ಬದುಕಿರಬಹುದು, ಆದರೆ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಇಲ್ಲಿರೋಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ರಾಯಚೂರಿಗೆ ಶಿಫ್ಟ್ ಮಾಡಲಾಗಿದೆ. ತಿಮರೋಡಿಯ ಗಡಿಪಾರಾಗಿದೆ. ಯಾರು? AC ವರ್ಗೀಸ್ ಅವರು ಆದೇಶವನ್ನು ಇದೀಗ ಹೊರಡಿಸಿದ್ದಾರೆ. ಮೊನ್ನೆಯಿಂದಲೂ ಬಹಳ ಚರ್ಚೆ ಆಗ್ತಾ ಇತ್ತು ಇದು, ಅವರ ಗಡಿಪಾರ ಆಗುತ್ತೆ ಆಗಲ್ಲ, ಆಗುತ್ತೆ ಆಗಲ್ಲ ಅಂತ ಹೇಳಿ. ಅಂತೂ ಇಂತೂ ಇದೀಗ ಕಡೆಯದಾಗಿ ತೀರ್ಪು ಹೊರಬಿದ್ದಿದೆ. ಎಲ್ಲ ಹೆಂಗಸರು ಆಟ ಆಡಿಸ್ತಿದ್ದಪ್ಪ ಅವನು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಗಿರ್ತಾರೆ, ಯಾವುದೇ ನಿಯಮಗಳನ್ನು ಬ್ರೇಕ್ ಮಾಡದೆ ಸನ್ನಡತೆಯ ರೀತಿಯಲ್ಲಿ ನಡ್ಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಮತ್ತೆ ಹೇಗೇನು ವಾಪಸ್ ಬರೋದಕ್ಕೆ ಅವಕಾಶ ಸಿಗುತ್ತೆ. ಬಟ್ ಒಂದು ವೇಳೆ ಏನಾದರೂ ಈ 1 ವರ್ಷದ ಅವಧಿಯ ಸಂದರ್ಭದಲ್ಲಿ ಮತ್ತೆ ಅದೇ ಥರದ ದ್ವೇಷ ಭಾಷಣ ಮಾಡೋದು ಅಥವಾ ಈಗ ಈ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಆಮೇಲೆ ವೀರೇಂದ್ರ ಹೆಗ್ಡೆ ಬಗ್ಗೆ ಆಗಿರ್ಬೋದು, ಸೌಜನ್ಯ ಕೇಸ್ ಬಗ್ಗೆ ಆಗಿರ್ಬೋದು, ಇದ್ಯಾವುದನ್ನು ಅವರು ಎಲ್ಲೂ ಕೂಡ ಮತ್ತೆ ಮಾತಾಡದೆ ಕಾಮಾಗಿ ಕೂಲಾಗಿ ಅವ್ರು ಇದ್ರೂ 1 ವರ್ಷ ಅಂತ ಅಂದರೆ ಆಗ ಅವ್ರಿಗೆ ಮತ್ತೆ ವಾಪಸ್ಸು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದಕ್ಕೆ ಅವಕಾಶ ಸಿಗತ್ತೆ. ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಂಥ ಗಡಿಪಾರ್ ಪ್ರಕ್ರಿಯೆ ಏನಿರುತ್ತೆ, ಆ ಪ್ರಕ್ರಿಯೆ ಒನ್ಸ್ ಅವರಿಗೆ ಆದೇಶದ ಪ್ರತಿ ಅವ್ರ ಕೈಗೆ ತಲುಪಿದ ನಂತರದಲ್ಲಿ ಅಲ್ಲಿಂದ ಕೌಂಟ್ ಆಗುತ್ತೆ. ಈಗ ರಾಯಚೂರಿನ ಮಾನ್ವಿಗೆ ಅವರನ್ನು ಹೋಗಬೇಕು ಅಂತೇಳಿ ಅಧಿಕಾರಿಗಳು ಅವರನ್ನು ಭೇಟಿ ಮಾಡಿ ಅವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ, ನಿಮ್ಮನ್ನು ಗಡಿಪಾರು ಮಾಡಿದ್ದೀವಿ, ನೀವು ಹೋಗಬೇಕು ಅಂತ. ಆಗ ಅದಾದ ನಂತರದಲ್ಲಿ ಎಲ್ಲ ಪ್ರಕ್ರಿಯೆಗಳು ಶುರುವಾಗುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ವಸಂತ ಗಿಳಿಯಾರ್ ಪತ್ರಕರ್ತರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಧರ್ಮಸ್ಥಳದ ಬುರುಡೆ ಕೇಸು ಸಿಕ್ಕಾಪಟ್ಟೆ, ಅದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ 1 ವರ್ಷಗಳ ಕಾಲ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ. ನಿನಗೆ ಗೊತ್ತಿಲ್ಲಪ್ಪ ಹೆಂಗೆಲ್ಲ ಡಬ್ಬ ಅಲ್ಲಾಡಿಸಿ ಜನಗಳನ್ನ ಏಮಾರಿಸ್ತಾನೆ ಅಂತ. ಫ್ರಾಡು, ಟೋಟಲ್ ಫ್ರಾಡ್. ಮಾನ್ವಿಗೆ ಗಡಿಪಾರು ಮಾಡಿದ್ದಾರೆ, ಅದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ? ಇಲ್ಲ, ಅದು ಲಾ ಅಂಡ್ ಆರ್ಡರ್ ಪ್ರಕಾರನೋ ಅಥವಾ ಕಾನೂನಾತ್ಮಕವಾಗಿ ಪುತ್ತೂರು ವಿಭಾಗದ AC ಸ್ಟೆಲ್ಲಾ ವರ್ಗೀಸ್ ಅವರು ಈ ನಿರ್ಣಯವನ್ನ ಹೇಳಿದ್ದಾರೆ. ಆದ್ರೆ ನಾವು ನಿರೀಕ್ಷೆ ಮಾಡ್ತಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿಗೆ ಹೋಗ್ಬೇಕು ಅಂತ ಹೇಳಿ. ಈ ಏನು ಗಡಿಪಾರು ಮಾಡಿರುವಂತದ್ದು 32 ಪ್ರಕರಣಗಳಾಗಿದೆ ಅಂತೆ. ಆಮೇಲೆ SIT ಯಾರು ಕೂಡ ಅವ್ರಿಗೆ ಹೋಗಿ ಕೊಟ್ಟು ಹೇಳಿರುವಂತದ್ದಲ್ಲ, ಯಾಕಂದ್ರೆ ಆ ಮನುಷ್ಯ ಪರಾರಿ ಆಗಿದ್ದಾನೆ ಮಹೇಶ್ ಶೆಟ್ಟಿ. ಈಗ ಹೌದು, ಓಡೋಗಿದ್ದಾನೆ ಆಲ್ರೆಡಿ. ಎಲ್ಲಿ ಓಡೋಗಿದ್ದಾನಂತಿಲ್ಲ, ಪೊಲೀಸರು ಹುಡುಕ್ತಾ ಇದ್ದಾರೆ. ಆರ್ಮ್ಸ್ ಆಕ್ಟ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಮಹೇಶ್ ಶೆಟ್ಟಿಯ ಬಂಧನ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಈ ನಡುವೆಯೇ ಏನು ಗಡಿಪಾರ ಆದೇಶ ಬಂದಿದೆ. ಇವತ್ತು 193 BNS ಆಕ್ಟ್ ಪ್ರಕಾರ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ ಕೂಡ SIT ಮುಂದೆ ಮಹೇಶ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಬಹುದು. ನಮ್ಮ ನಿರೀಕ್ಷೆ ಇರುವಂತದ್ದು ಆತನನ್ನ ಜೈಲಿಗೆ ಹಾಕ್ಬೇಕು. ಯಾಕಂದ್ರೆ ಈ ಧರ್ಮಸ್ಥಳದ ಏನು ಷಡ್ಯಂತ್ರದ ರೂವಾರಿಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಒಬ್ಬ. ಆತನ ಬಂಧನ ಆಗ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಆಗ್ತದೆ. ವಿಜಯದಶಮಿಯ ಒಳಗಡೆ ಮಹೇಶ್ ಶೆಟ್ಟಿ ಜೈಲಿಗೆ ಹೋಗೋದಂತೂ ಖಂಡಿತ ಸಿಗಬೇಕು. ಓಡೋಗಿದ್ದಾನೆ, ತಡ ಆಗ್ಬೋದು, ಬಟ್ ಹಾಗೆ ಆಗತ್ತೆ ಅಂತೀರಿ? ತಡ ಆಗತ್ತೆ ಅನ್ನೋದಕ್ಕಿಂತ ಪೊಲೀಸರು ಮನ್ಸು ಮಾಡಿದ್ರೆ ಏನ್ ಕಷ್ಟದ ಕೆಲಸ ಅಲ್ಲ, ಹುಡುಕ್ಬೇಕು. ಈಗಾಗಲೇ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ದಾಸ್ತಾನು ಇಟ್ಕೊಂಡಿರುವಂತದ್ದು ಅಥವಾ ತನ್ನೊಳಗಡೆ ತನ್ನ ಮನೆಯಲ್ಲಿ ಇರಿಸ್ಕೊಂಡಿರೋದ್ರ ವಿಚಾರವಾಗಿ ಆತನ ಮೇಲೆ ಪ್ರಕರಣ ದಾಖಲಾಗಿದೆ, ಮೊಕದ್ದಮೆ ದಾಖಲಾಗಿದೆ. ಅದು
ಆ ವಿಷಯದಲ್ಲಾದ್ರೂ ಬಂಧನಕ್ಕೆ ಒಳಪಡಬೇಕಿತ್ತು, ಇನ್ನೂ ಆಗ್ಲಿಲ್ಲ. ಯಾಕೆ ಆಗ್ತಾ ಇಲ್ಲ, ಪೊಲೀಸರು ಯಾಕೆ ತಮ್ಮ ಕಾರ್ಯಾಚರಣೆಯನ್ನ ಚುರುಕು ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ನಮ್ಗೆ. ಆಮೇಲೆ ಈಗ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರು ಸುಳಿವೇ ಇಲ್ಲ. ಆರಂಭದಲ್ಲಿ ಅವ್ರನ್ನ ಮಹೇಶ್ ಶೆಟ್ಟಿ ಓಡು ಮಹೇಶಣ್ಣ ಓಡು ಅಂತೇಳಿ ಏನು ಟ್ರೋಲ್ ಆಗ್ತಾ ಇದೆಯಲ್ಲ, ಹೌದು, ಓಡೋಗ್ಬಿಟ್ಟಿದ್ದಾರೆ ಮಹೇಶ್ ಶೆಟ್ರು. ಎಲ್ಲಿ ಹೋಗಿದಾರೆ ಅಂತಿಲ್ಲ, ಪರಾರಿ, ಮನೆಯಲ್ಲಿಲ್ಲ ಅಂತೆ. ಆಮೇಲೆ ಈಗ ಗಡೀಪಾರ್ ಮಾಡಿ ಈಗ 25ನೇ ತಾರೀಕು ಒಂದು ನೋಟಿಸ್ ಈಗ ಆಲ್ರೆಡಿ ಹೋಗಿಲ್ಲ, ಏನೋ ಬರಕ್ಕಾಗಲ್ಲ ಅಂತ ಏನೋ ಯಾರೋ ಆಪ್ತರು ಬರೀ ಅವ್ರ ಕಡೆಯಿಂದ ಹೇಳಿ ಕಳಿಸಿದ್ರಂತೆ. ಈಗ 25ನೇ ತಾರೀಕು ಅವರು ಬರ್ತಾರ ಅನ್ನೋದೇ ಗ್ಯಾರಂಟಿ ಇಲ್ಲ. ಎಲ್ಲಿ ಬರೋದು ಗ್ಯಾರಂಟಿ ಇಲ್ಲ ಅಂದ್ರೆ ಈಗ ವಿಚಾರಣೆಗೆ ಬರಬೇಕು ಅಂತ, ಅದೇ ಆರ್ಮ್ಸ್ ಕೇಸ್ ಸಂಬಂಧಪಟ್ಟಂತೆ ಮನೇಲಿ ತಲವಾರೆಲ್ಲ ವಿಷಯ. ಅಯ್ಯಯ್ಯೋ ನೋಟಿಸ್ ಅಂಟಿಸಿದ್ದಾರೆ ಮನೆಯಲ್ಲಿ. ಹೌದು, ವಿಚಾರಣೆಗೆ ಬರ್ಬೇಕಂತ. ವಿಚಾರಣೆಗೆ ಬಂದ್ರೆ ಅರೆಸ್ಟ್ ಆಗ್ತೀನಿ ಅನ್ನೋ ಭಯದಲ್ಲಿ ಆ ಮನುಷ್ಯ ನಾಪತ್ತೆ ಆಗಿದ್ದಾರೆ. ಅದೇ ನಿರೀಕ್ಷಣಾ ಜಾಮೀನಿಗೂ ಏನೋ ಕಸರತ್ ನಡೆಸ್ತಾ ಇದ್ದಾರೆ ಅಂತ ಕೂಡ ನಿರೀಕ್ಷಣಾ ಗೊತ್ತಾಗಿತ್ತು. ಜಾಮೀನು ಇದ್ರಲ್ಲಿ ಸಿಗೋದಿಲ್ಲ, ಏನ್ ಕಸರತ್ ಮಾಡಿದ್ರು ಸಿಗೋದಿಲ್ಲ. ಆಗ್ತಾ ಇದೆ. ನಮ್ಗೆ ಏನ್ ಗೊತ್ತಾ ಸರ್, ಇದು ಅವ್ರು ಯಾರೋ ಬಂದಾನೆ, ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನು ಇವ್ರು ಮಾಡಿದ್ದಾರೆ. ಹೌದು, ನೀವು ಮೀಡಿಯಾದವರು ಬಹಳ ಮುಖ್ಯವಾಗಿ ಈಗ ನಿರ್ವಹಿಸಬೇಕಾಗಿರೋ ಪಾತ್ರ ಯಾವುದು ಅಂತ ಹೇಳಿದ್ರೆ, ಒಬ್ಬ ತಳವರ್ಗದ ವ್ಯಕ್ತಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಈ ರೀತಿ ಆತನನ್ನ ಜೈಲಿಗೆ ಹಾಕಿಸಿ ಅಮಾಯಕ ಕುಟುಂಬದ ಆ ಹೆಣ್ಣು ಮಗಳು ಕಣ್ಣೀರ್ ಹಾಕ್ತಾ ಇದ್ದಾಳೆ ಇವತ್ತು. ಅವತ್ತು ಅನನ್ಯ ಭಟ್ಟ ತಾಯಿ ಅಂತ ಹೇಳ್ಕೊಂಡು ಬಂದ ಅವಳು ಹಾಕಿದ ಕಣ್ಣೀರನ್ನ ಬಹಳ ವೈಭವೀಕರಣ ಮಾಡಿ ತೋರಿಸಿದ ಮೀಡಿಯಾಗಳು ಇವತ್ತು ಚಿನ್ನಯ್ಯನ ಹೆಂಡತಿ ಮಲ್ಲಿಕ ಹಾಕುವ ಕಣ್ಣೀರಿಗೂ ಬೆಲೆಯನ್ನ ಕಟ್ಟಬೇಕು, ಅದಕ್ಕೂ ನ್ಯಾಯ ಕೊಡಬೇಕು. ದಲಿತ ಸಂಘಟನೆಗಳು ಈ ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತ ನಾನು ಹೇಳೋದು. ಥ್ಯಾಂಕ್ ಯು ವಸಂತ್ ಅವರ ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿ. ಏನೆಲ್ಲ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿತು. ಎಷ್ಟೆಲ್ಲ ಸಂಘರ್ಷಗಳು, ಕಪೋಲ ಕಲ್ಪಿತ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ.